ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ಯಾನಬೋಧಿ ಯೂಟ್ಯೂಬ್ ಚಾನಲ್. ನಿನ್ನೆ 11 ಆಗಸ್ಟ್ 2024 ಈ ಒಂದು ದಿನಾಂಕದಂದು ಕೆಇಎ ಮೂಲಕ ಕೆಯು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಈ ಒಂದು ಹುದ್ದೆಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಈ ಎರಡು ಪತ್ರಿಕೆಗಳು ನಡೆದಿದ್ವು. ಸೊ ಈಗಾಗಲೇ ಪೇಪರ್ 1 ಈ ಒಂದು ಜಿ ಕೆ ಪೇಪರ್ದು ಆಲ್ರೆಡಿ ಈ ಒಂದು 40ರವರೆಗಿನ ಒಂದು ಕ್ವಶನ್ಸ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋ ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈಗ ಮುಂದುವರಿದ ಭಾಗ. ಯಾವ ಬ್ರಿಟಿಷ್ ಕಮಿಷನರ್ ಕಾಲದಲ್ಲಿ ಬೆಂಗಳೂರನ್ನು ಎಲ್ಲ ಜಿಲ್ಲಾ ಕೇಂದ್ರಗಳ ಜೊತೆ ಸಂಪರ್ಕಿಸಲು ಹೊಸ ರಸ್ತೆಗಳನ್ನು ನಿರ್ಮಿಸಲಾಯಿತು? ಕರೆಕ್ಟ್ ಆನ್ಸರ್ ಮಾರ್ಕಬ್ಬನ್. ಹೊಂದಿಸಿ ಬರೆಯಿರಿ. ಇಲ್ಲಿ ವಾಹಕ ತಂತಿಯ ಇನ್ಸುಲೇಷನ್ ಕವಚದ ಬಣ್ಣ ಮತ್ತು ಅದರ ಅರ್ಥ. ಸೊ ಇಲ್ಲಿ 3 ಬಣ್ಣಗಳನ್ನು ಕೊಟ್ಟಿದ್ದಾರೆ. ಒಂದನೇದು ಕೆಂಪು, ರೆಡ್. ಸೊ ಇದು ಏನು ಇಂಡಿಕೇಟ್ ಮಾಡ್ತದ? ಇದೊಂದು ಪಾಸಿಟಿವ್ ಲೈವ್ ವೈರ್, ಅಂದರೆ ಸಕ್ರಿಯ ಧನಾತ್ಮಕ. ನೆಕ್ಸ್ಟ್ ಕಪ್ಪು, ಇದು ಋಣಾತ್ಮಕ, ಅಂದರೆ ನ್ಯೂಟ್ರಲ್ ಬರುತ್ತೆ. ಇದು ಬ್ಲ್ಯಾಕ್ ಅನ್ನೋದು ತಟಸ್ಥ, ಕೆಂಪು ಧನಾತ್ಮಕ ಪಾಸಿಟಿವ್. ಓಕೆ, ಆಮೇಲೆ ಹಸಿರು ಅರ್ಥಿಂಗ್ ಇರುತ್ತೆ, ಇದು ಭೂ ಸಂಪರ್ಕ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಯಿತು? 213 ಆಪ್ಷನ್ 1. ಈ ಕೆಳಕಂಡವುಗಳಲ್ಲಿ ಯಾವುದು ಕನಿಷ್ಠ ಧ್ವನಿಯ ಪಿಚ್ ಹೊಂದಿರುವ ಸಾಧ್ಯತೆ ಇದೆ? ಇಲ್ಲಿ ಕಡಿಮೆ ಪಿಚ್ ಹೊಂದಿರುವ ಒಂದು ಸಾಧ್ಯತೆ ಇರೋದು ಹೆಚ್ಚಾಗಿ ಪುರುಷರಲ್ಲಿ, ಅಡಲ್ಟ್ ಮ್ಯಾನ್. ಈ 3 ಜನಕ್ಕಿಂತ ಕಡಿಮೆ ವಾಯ್ಸ್, ಅಂದರೆ ಪಿಚ್ ಮಿನಿಮಮ್ ಇರುತ್ತೆ. ಈ ಪಿಚ್ಚು ಕಡಿಮೆ ಇತ್ತಂದ್ರೆ, ಲೋ ಇತ್ತಂದ್ರೆ ಧ್ವನಿ ಏನೇ ಇರುತ್ತೆ, ಗಡಸಾಗಿರುತ್ತೆ. ಓಕೆನಾ? ಸೊ ಪಿಚ್ ಹೆಚ್ಚಿತ್ತಂದ್ರೆ ಸ್ಮೂತ್ ಇರುತ್ತೆ. ಅರ್ಥ ಆಯ್ತಾ? ಸರಿ ಇಲ್ಲದನ್ನು ಗುರುತಿಸಿ. ಇಲ್ಲಿ ಕಲ್ಲಿದ್ದಲು ಜೀವಾವಶೇಷ, ಫಾಸಿಲ್ ಫ್ಯೂಲ್ ಕರೆಕ್ಟ್ ಇದೆ. ಬಿಟುಮಿನಸ್ ತಾರ್ ಕರೆಕ್ಟ್ ಇದೆ. ಆಂಥ್ರಸೈಟ್ ಇದು ಕಡಿಮೆ ಶಕ್ತಿಯನ್ನು ಉತ್ಪಾದಿಸುತ್ತದೆ, ಇದು ಸರಿ ಇಲ್ಲ. ಇಲ್ಲಿ ಕರೆಕ್ಟ್ ಆನ್ಸರ್ ಇದು. ಯಾಕೆಂದರೆ ಆಂಥ್ರಸೈಟ್ ಇದು ಹೈ ಕ್ವಾಲಿಟಿ ಕೋಲ್, ಇದು ಅತಿ ಹೆಚ್ಚು ಎನರ್ಜಿಯನ್ನು ತಯಾರು ಮಾಡ್ತದೆ. ನೆಕ್ಸ್ಟ್ ಲಿಗ್ನೈಟ್, ಇದು ಕಂದು ಕಲ್ಲಿದ್ದಲು, ಅಂದರೆ ಬ್ಲ್ಯಾಕ್ ಕೋಲ್. ಓಕೆ, ಸೊ ಇದು ಕರೆಕ್ಟ್. ಬ್ರೌನ್ ಕೋಲ್. ನದಿಗಳು ಮತ್ತು ಉಪನದಿಗಳು, ಇಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಜೀಲಂ, ಸಿಂಧು, ಸತ್ಲಜ್ ಕೊಟ್ಟಿದ್ದಾರೆ. ಕಿಶನ್ ಗಂಗಾ ಜೀಲಂದ ಉಪನದಿ, ರೈಟ್. ಶಿಗೇರ್ ಇದು ಸಿಂಧು ನದಿಯ ಉಪನದಿ. ಇವೆರಡು ಕರೆಕ್ಟ್ ಅದಾವೆ. ಬಟ್ ಚಿನಾಬ್ ಇದು ಸಿಂಧು ನದಿಯ ಉಪನದಿ ಆಗ್ತದೆ. ಸಿಂಧು ಬೇಕದು, ಸಿಂಧು. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿವೆ. ನೆಕ್ಸ್ಟ್ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸಾಂಗ್ಪೋ ಇದನ್ನು ಟಿಬೇಟ್ನಲ್ಲಿ ಕರೀತಾರೆ, ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್ ಏನು? ಸಾಂಗ್ಪೋ ಇದು ಅಂದರೆ ಇದು ಬ್ರಹ್ಮಪುತ್ರ ನದಿಗೆ ಕರೀತಾರೆ. ಹೌದಾ? ನೆಕ್ಸ್ಟ್ ಜಮುನಾ ಇದನ್ನು ಬಾಂಗ್ಲಾದೇಶದಲ್ಲಿ ಕರೀತಾರೆ, ಕರೆಕ್ಟು. ಎ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಮೇಘನಾ ರಿವರ್ ಅಂದರೆ ಏನು? ಮೇಘನಾ ರಿವರ್ ಎದಕ್ಕೆ ಕರೀತಾರೆ? ಇದು ಗಂಗಾ ರಿವರ್ಗೆ. ಓಕೆ, ಇದು ಬಾಂಗ್ಲಾದೇಶದಲ್ಲಿ, ಆಸಾಮ್ನಲ್ಲಿ ಅಲ್ಲ, ಬಾಂಗ್ಲಾದೇಶ. ಇದು ತಪ್ಪು. ಸೊ ಇಲ್ಲಿ ಎ ಬಿ ಮಾತ್ರ
ಕರೆಕ್ಟು. ಇಲ್ಲೇನು ಕೇಳಿದರೆ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆಯಾಗಿವೆ. ಬಿ, ಸಿ ತಪ್ಪಾಗಿದೆ. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಆಧಾರದಲ್ಲಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ? ಇಲ್ಲಿ ಮೊಟ್ಟ ಮೊದಲು ಪೇನ್ಗಂಗಾ ಸೇರುತ್ತೆ, ನೆಕ್ಸ್ಟ್ ವರ್ಧಾ, ನೆಕ್ಸ್ಟ್ ವೈನ್ಗಂಗಾ, ಆಮೇಲೆ ಗೋದಾವರಿ. ಆಪ್ಷನ್ 3 ಕರೆಕ್ಟ್. ಸ್ಮಾರ್ಟ್ ಆಡಳಿತ ಎಂದರೆ? ಸ್ಮಾರ್ಟ್ ಅಂದ್ರೇನು? ಸಿಂಪಲ್, ಎಸ್ ಫಾರ್ ಸಿಂಪಲ್, ಮೋರಲ್, ಅಕೌಂಟೇಬಲ್, ರೆಸ್ಪಾನ್ಸಿವ್ ಮತ್ತು ಟ್ರಾನ್ಸ್ಪರೆಂಟ್. ಅಂದರೆ ನೋಡಿ, ಈಗ ಸಿಂಪಲ್, ಮೋರಲ್, ಅಕೌಂಟೇಬಲ್, ರೆಸ್ಪಾನ್ಸಿವ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಂದರೆ ಯಾವುದಾಗುತ್ತೆ ಇಲ್ಲಿ? ಸಿಂಪಲ್ ಆಪ್ಷನ್, ರಿಜಿಸ್ಟರ್ಡ್, ರೆಸ್ಪಾನ್ಸಿವ್. ಓಕೆ, ಆಪ್ಷನ್ 1 ಈಸ್ ದ ರೈಟ್. ಸಿಂಪಲ್, ಮೋರಲ್, ಅಕೌಂಟೇಬಲ್, ರೆಸ್ಪಾನ್ಸಿವ್, ಟ್ರಾನ್ಸ್ಪರೆಂಟ್. ಈ ಕೆಳಗಿನ ಯಾವ ಜೋಡಿಗಳು ರಾಜ್ಯದಲ್ಲಿ ಲೋಕಸಭೆಯ ಸ್ಥಾನಗಳನ್ನು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ? ಕರ್ನಾಟಕ 28 ಕರೆಕ್ಟ್ ಇದೆ, ಉತ್ತರ ಪ್ರದೇಶ್ 80 ಕರೆಕ್ಟು, ಆಮೇಲೆ ತಮಿಳುನಾಡು 39 ಕರೆಕ್ಟು, ಕೇರಳ 20 ಕರೆಕ್ಟು. ಸೊ ಇಲ್ಲಿ ABCD ಎಲ್ಲ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಇವು ಹೊಂದಿಸಿ ಬರೆಯಬೇಕು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಒಂದೇದು ಅಮೃತ್ಸರ್. ಇಲ್ಲೇ ಇದು ಮಾಡ್ತೀನಿ ನೋಡಿ, ಆನ್ಸರ್ ನೀವೇ ನೋಡ್ಕೊಳ್ಳಿ. ಅಮೃತ್ಸರ್ ಇದು ಇರೋದು ಎಲ್ಲಿ? ಅಮೃತ್ಸರದಲ್ಲಿ ಇರೋದು ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 3. ವಾರಣಾಸಿ, ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 4th. ಪೋರ್ಟ್ ಬ್ಲೇರ್, ವೀರ ಸಾವರ್ಕರ್. ಚೌಧರಿ ಚರಣ್ ಸಿಂಗ್, ಲಕ್ನೋ. 3, 4, 1, 2. 3, 4, 1, 2. ಎರಡು 2011 ಜನಗಣತಿಯ ಪ್ರಕಾರ ಇಲ್ಲಿ ಜನಸಾಂದ್ರತೆಯ ಒಂದು ರಾಜ್ಯಗಳ ಗುಂಪನ್ನು ಆರಿಸಿರಿ ಇಳಿಕೆ ಕ್ರಮದಲ್ಲಿ. ಅಂದರೆ ಹೈಯೆಸ್ಟ್ ಯಾವುದೈತಿ ಅದನ್ನು ನೋಡ್ಬೇಕು ನಾವಿಲ್ಲಿ ಫಸ್ಟ್. ಹೈಯೆಸ್ಟ್ ಅತಿ ಹೆಚ್ಚು ಯಾವುದಿದೆ? 2001 ಪ್ರಕಾರ ವೆಸ್ಟ್ ಬೆಂಗಾಲ್ ಇತ್ತು, ಬಟ್ 2011 ಪ್ರಕಾರ ಬಿಹಾರ್ ಫಸ್ಟ್, ಆಮೇಲೆ ವೆಸ್ಟ್ ಬೆಂಗಾಲ್, ಆಮೇಲೆ ಹರಿಯಾಣ, ತಮಿಳುನಾಡು. ಇಲ್ಲಿ ಬಿಹಾರದಷ್ಟಿದೆ? 1106 ಇದೆ. ವೆಸ್ಟ್ ಬೆಂಗಾಲ 1028 ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹರಿಯಾಣ 573 ಇದೆ. ಹರಿಯಾಣ 573, ಇದು 555 ಇದೆ. ಓಕೆ, ಸೊ ಆಪ್ಷನ್ 3 ಇಸ್ ರೈಟ್. 54ನೇ ನೋಡಿ, ಕರೆಂಟ್ ಅಫೇರ್ಸ್ ಇದೆ. ಓಕೆ, ಇದು ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಕ್ಷೇತ್ರ ಪುನರ್ವಿಂಗಡಣೆಗಾಗಿ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ರಚಿಸಿತು. ಅಂದರೆ ಯಾವ ರಾಜ್ಯಗಳ? ಓಕೆ, ಸೊ ಇಲ್ಲಿ ಆನ್ಸರ್ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ್, ನಾಗಾಲ್ಯಾಂಡ್. ಎಂಬತ್ತೇಳನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2003 ಪ್ರಕಾರ ಸದ್ಯದ ಲೋಕಸಭೆ ಸದಸ್ಯರ ಸಂಖ್ಯೆ ಡ್ಯಾಶ್ ವರ್ಷದ ನಂತರದ ಮೊದಲ ಜನಗಣತಿಯಾಗುವವರೆಗೂ ಅಬಾಧಿತವಾಗಿದೆ. ಇದು 2026.
ರಾಷ್ಟ್ರಪತಿ ಆಳ್ವಿಕೆಯನ್ನು 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಹೇರಲಾಯಿತು? ಮೊಟ್ಟ ಮೊದಲು ಪಂಜಾಬ್ದಲ್ಲಿ. ವರ್ಜಿನಿಯಾ ಮತ್ತು ನಾಟು ವಿಧಗಳು ಕರ್ನಾಟಕದಲ್ಲಿ ಯಾವ ಕೃಷಿ ಬೆಳೆಗೆ ಸಂಬಂಧಿಸಿವೆ? ವರ್ಜಿನಿಯಾ ಅನ್ನೋದು ಇದು ಮೇನ್ ತಂಬಾಕು. ಓಕೆ, ನೆಕ್ಸ್ಟ್ WSDP IIHR. WSDP ಅಂದರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ IIHR ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. ಆಪ್ಷನ್ 1. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಈ ಕೆಳಗಿನವರನ್ನು ಸದಸ್ಯರನ್ನಾಗಿ ಹೊಂದಿದೆ. ಯಾರ್ಯಾರು? ಕೇಂದ್ರದ ಹಣಕಾಸು ಸಚಿವರು, ರಾಜ್ಯ ಖಾತೆಯ ಹಣಕಾಸು ಸಚಿವರು, ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು. 2, 3, 5. ನೆಕ್ಸ್ಟ್ ಇಲ್ಲಿ ಜಲಪಾತಗಳು ಮತ್ತು ನದಿಗಳು. ಮಾಗೋಡು ಜಲಪಾತ. ಮಾಗೋಡು ಜಲಪಾತ ಇದು ಇರೋದು ಬೇಡತಿ ಅಥವಾ ಬೇಡತಿಗೆ ಇನ್ನೊಂದು ಹೆಸರು ಗಂಗಾವಳಿ. ಓಕೆ. 2. ಉಂಚಳ್ಳಿ. ಉಂಚಳ್ಳಿ ಇದು ಅಘನಾಶಿನಿ. ಇರ್ಪು ಲಕ್ಷ್ಮಣ ತೀರ್ಥ. ಬಂಡಾಜೆ ನೇತ್ರಾವತಿ. 2, 3, 4, 1. 2, 3, 4, 1. ಭಾರತದಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಘೋಷಿಸಿದ ಈ ಕೆಳಕಂಡ ಯೋಜನೆಗಳಲ್ಲಿ ಸರಿಯಿಲ್ಲದ ಜೋಡಿಯನ್ನು ಗುರುತಿಸಿ. ಇಲ್ಲಿ ABC ಎಲ್ಲ ಕರೆಕ್ಟ್ ಇದಾವೆ. PM ಕಿಸಾನ್ ಮಾತ್ರ ತಪ್ಪಿದೆ. PM ಕಿಸಾನ್ ಯೋಜನೆ 2021 ಅಲ್ಲ, ಇದು 2019 ಲಾಂಚ್ ಮಾಡಿದ್ದಾರೆ. 24 ಫೆಬ್ರವರಿ 2019. ಡಿ ಮಾತ್ರ ತಪ್ಪು. ಸಾರ್ಥಕ್ ಈ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸಾರ್ಥಕ್ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ 2020, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಸಂಜೀವಿನಿ. ನೆಕ್ಸ್ಟ್ ಇಲ್ಲಿ 64, 65, 66 ಅಪ್ ಟು 69ವರೆಗೆ, 69 ಅಲ್ಲ, ಅಪ್ ಟು 68ವರೆಗೆ ಪ್ರಾಬ್ಲಮೆಟಿಕ್ ಅದಾವ, ಮೆಂಟಲ್ ಎಬಿಲಿಟಿ. ಅವು ಬೇರೆ ಕ್ಲಾಸ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇನರ್ಷಿಯಾದ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಥವಾ ಜಡತ್ವದ ಆಧಾರದ ಮೇಲೆ. ಇಲ್ಲಿ ಇನರ್ಷಿಯಾ ಇದು ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದಿ ಬಾಡಿ. ಆ ಒಂದು ಬಾಡಿ ಯಾವುದಿರುತ್ತಲ್ಲ ಅದರ ಒಂದು ಮಾಸ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಇದರಲ್ಲಿ ಮಾಸ್ ಇಳಿಕೆ ಕ್ರಮದಲ್ಲಿ ಅಂದಿದ್ದಾರೆ. ಅಂದರೆ ಅತಿ ಹೆಚ್ಚು ಮಾಸ್ ಇರೋದು ಯಾವುದು ಇದರಲ್ಲಿ? ಶಟಲ್ ಕಾರ್ಕ, ಕಾಲ್ಚೆಂಡುನ, ಟೆನ್ನಿಸ್ ಬಾಲ್ನ, ಗುಂಡು ಎಸೆತದ ಗುಂಡು. ಫಸ್ಟ್
ಶಾರ್ಟ್ ಪುಟ್ ಬರುತ್ತೆ, ಗುಂಡು ಎಸೆತ. ಬಿ. ಆಮೇಲೆ ಕಾಲ್ಚೆಂಡು ಫುಟ್ಬಾಲ್, ಆಮೇಲೆ ಟೆನ್ನಿಸ್ ಬಾಲ್, ಆಮೇಲೆ ಶಟಲ್ ಕಾರ್ಕ್. ಆಪ್ಷನ್ 3 ರೈಟ್. ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನಗಳನ್ನು ನೀಲಗಿರಿ ಜೀವಗೋಳ ಮೀಸಲು ತಾಣದಲ್ಲಿ ಸೇರಿಸಲಾಗಿದೆ? ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಇದರಲ್ಲಿ ನಾಗರಹೊಳೆ ಮತ್ತು ಬಂಡೀಪುರ್ ಇವೆರಡೂ ಬರ್ತಾವೆ. ಆ್ಯಕ್ಚುಲಿ ಈ ನೀಲಗಿರಿ ಬಯೋಸ್ಫಿಯರ್ ಒಳಗೆ ಮೂಡುಮಲೈ, ವಯನಾಡ್ ಮತ್ತು ಮುಕುರ್ತಿ, ಸೈಲೆಂಟ್ ವ್ಯಾಲಿ ಇವೆಲ್ಲ ಬರ್ತಾವೆ. ಓಕೆನಾ? ಬಟ್ ಇಲ್ಲಿ ಸೈಲೆಂಟ್ ವ್ಯಾಲಿ ಇದೆ, ಬಟ್ ಪಿರಿಯರ್ ಇಲ್ಲ ಅಲ್ಲಿ. ಇದು ರಾಂಗ್ ಆಗುತ್ತೆ. ಅದಕ್ಕೆ ಸೊ 2 ಕರೆಕ್ಟ್. 71ನೇದು ನೋಡಿ. ಸೊ ಈ ಒಂದು ಗಿನ್ನಿಸ್ ವಿಶ್ವ ದಾಖಲೆ, ಈ 99ನೇ ರಾಷ್ಟ್ರೀಯ ತಾನಸೇನ್ ಮಹೋತ್ಸವದ್ದು ಕರೆಕ್ಟ್ ಆನ್ಸರ್ ಗ್ವಾಲಿಯರ್ ಬರುತ್ತೆ. ಗ್ವಾಲಿಯರ್ ಫೋರ್ಟ್. ನೆಕ್ಸ್ಟ್ 15ನೇ ಲೋಕಸಭೆ, ಇದು ರಾಂಗ್. ಈ ಕೆಳಗಿನ ಯಾವ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂತಿದ್ದಾರೆ. ಸೊ 15ನೇ ಲೋಕಸಭೆ 2009ನಲ್ಲಿ ಆಗಿದೆ. 16-14 ಕರೆಕ್ಟ್. ಇದು ಕರೆಕ್ಟು, ಇದು ಕರೆಕ್ಟು. ಸೊ ಇಲ್ಲಿ ಯಾವ ಸರಿಯಾಗಿದೆ ಅಂದರೆ BCD ಮಾತ್ರ. ಭಾರತೀಯ ರೈಲ್ವೆ ಸಂಶೋಧನೆ ವಿನ್ಯಾಸ ಗುಣಮಟ್ಟ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಎಲ್ಲಿದೆ ಅಂದರೆ RDOS. RDOS ಎಲ್ಲಿ ಬರ್ತಪ್ಪ? ಇದು ಕರೆಕ್ಟ್ ಇರೋದು ಲಕ್ನೋ. ಇಲ್ಲಿ 74ನೇದು ನೋಡಿ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ನಿಮ್ನ ಮಸೂರ ಬರುತ್ತೆ, ಕಾನ್ಕ್ಯೂ ಮೆಡಲ್. ಓಕೆ. ನೆಕ್ಸ್ಟ್ 75, 76, 77 ಇವೆಲ್ಲ ಪ್ರಾಬ್ಲಮೆಟಿಕ್ ಅದಾವ. ಆಮೇಲೆ 78 ಅಪ್ ಟು 84, ಎಸ್ ಅಪ್ ಟು 84 ಎಲ್ಲ ಪ್ರಾಬ್ಲಮೆಟಿಕ್ ಅದಾವ. ಅವು ಆಮೇಲೆ ಬಿಡಿಸ್ತೀನಿ, ಮತ್ತೊಂದು ಸೆಷನಲ್ಲಿ ಇವತ್ತೇ ಡಿಸ್ಕಸ್ ಮಾಡೋಣ. 85 ನೋಡಿ. ಈ ಕೆಳಗಿನ ಯಾವ ದೇಶಗಳಲ್ಲಿ ಭಾರತದ UPI ಬಳಸಬಹುದಾಗಿದೆ? ಶ್ರೀಲಂಕಾದಲ್ಲಿ, ಭೂತಾನ್, ಮಾರಿಷಿಯಸ್ ಇವೆ ಈ ಎಲ್ಲ ಒಂದು ದೇಶಗಳಲ್ಲಿ ಇದನ್ನು ಬಳಸ್ತಾರೆ. ಓಕೆನಾ? ಆ್ಯಕ್ಚುಲಿ ಇದನ್ನು ಬಿಟ್ಟು ಸಿಂಗಾಪೂರು, ನೇಪಾಳ್, ಒಮಾನ್, ಕತರ್, ರಷ್ಯಾ, ಫ್ರಾನ್ಸ್ ಮತ್ತು ಇತರೆ ಎಲ್ಲ ಮೊಟ್ಟ ಮೊದಲು ಆಕ್ಸೆಪ್ಟ್ ಮಾಡಿದ್ದೇ ಭೂತಾನ್. ಇದು ಯಾವಾಗಿದು? 2021 ಜುಲೈ. ಓಕೆ. ಬಟ್ ಇಲ್ಲಿ ಎಲ್ಲ ಕರೆಕ್ಟು, ABCD. ನೆಕ್ಸ್ಟ್ ಇಲ್ಲಿ ಇಪ್ಟಾ ಬಗ್ಗೆ ಒಂದು ಕ್ವಶನ್ ಇದೆ. ಈ ಕೆಳಕಂಡ ಯಾವ ದೇಶ ಇಪ್ಟಾ ಒಕ್ಕೂಟದ ಸದಸ್ಯ ರಾಷ್ಟ್ರವಲ್ಲ? ಇಫ್ಟಾ ಅಂದರೆ ಏನು? EFTA, ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತೀವಿ ನಾವು ಇದಕ್ಕೆ. ಇದರಲ್ಲಿ ಕಂಟ್ರೀಸ್ಗಳು ಯಾವ ಬರ್ತಾವು? ಲಿಕ್ಟೆನ್ಸ್ಟೈನ್, ಸ್ವಿಟ್ಜರ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ. ಸೊ ಇದರಲ್ಲಿ ಯಾವುದಿಲ್ಲ. ಇದು ಲಿಚೆನ್ಸ್ಟೈನ್ ಬರುತ್ತೆ, ನಾರ್ವೆ ಬರುತ್ತೆ, ಐಸ್ಲ್ಯಾಂಡ್ ಬರುತ್ತೆ, ಸ್ವೀಡನ್ ಬರೋದಿಲ್ಲ. ಹೊಂದಿಸಿ ಬರೀರಿ. ಹ್ಯಾಂಡ್ ಇನ್ ಹ್ಯಾಂಡ್. ಹ್ಯಾಂಡ್ ಇನ್ ಹ್ಯಾಂಡ್ ಇದು ಚೀನಾ ಅಂದರೆ 4th ಬರುತ್ತೆ. ಓಕೆ. ಯುದ್ಧಾಭ್ಯಾಸ USA 5th. ನೊಮ್ಯಾಡಿಕ್ ಎಲಿಫೆಂಟ್. ನೊಮ್ಯಾಡಿಕ್ ಎಲಿಫೆಂಟ್ ಅಂದರೆ ಇದು ಮಂಗೋಲಿಯಾ ಬರುತ್ತೆ, ಇಂಡಿಯಾ ಮತ್ತು ಮಂಗೋಲಿಯಾ. ಮೈತ್ರಿ ಮತ್ತು
ಮಿತ್ರ ಶಕ್ತಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ. ಮೈತ್ರಿ ಇದು ಇಂಡಿಯಾ ಮತ್ತು ಥೈಲ್ಯಾಂಡ್. ಥರ್ಡ್ ಇದು 1. ಓಕೆ, ಮಿತ್ರ ಶಕ್ತಿ ಶ್ರೀಲಂಕಾ. 2 4 5 1 3 2 4 5 4 5 1 3 2 ಆಪ್ಷನ್ 3 ಕರೆಕ್ಟ್. ಇಲ್ಲಿ 88th ಕ್ವಶನ್ನು 88th ಆ್ಯಂಡ್ 89th ನಾನು ಇವಾಗ ಸ್ಕಿಪ್ ಮಾಡ್ತೀನಿ. ಓಕೆ, ಇಲ್ಲಿ 90ನೇ ಕ್ವಶನ್ ನೋಡಿ. ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಫ್ರೆಂಡ್ಸ್, ಒಂದನೇ ಸ್ಟೇಟ್ಮೆಂಟ್ ಏನಿದೆ? ವಿಶ್ವ ಬ್ಯಾಂಕು, ಈ ಒಂದು ವಿಶ್ವ ಬ್ಯಾಂಕ್ ಟೋಟಲ್ 5 ಇನ್ಸ್ಟಿಟ್ಯೂಷನ್ 5 ಸಂಸ್ಥೆಗಳನ್ನು ಹೊಂದಿದೆ. ಓಕೆ, ಇದು ಕರೆಕ್ಟ್ ಇದೆ. ಭಾರತ ದೇಶ ವಿಶ್ವ ಬ್ಯಾಂಕ್ ಅಧೀನದಲ್ಲಿರುವ ಎಲ್ಲ 5 ಅಭಿವೃದ್ಧಿ ಸಂಸ್ಥೆಗಳ ಸದಸ್ಯತ್ವ ಹೊಂದಿದೆ. ಇದು ತಪ್ಪು. ಭಾರತ ಹೊಂದಿದ್ದು ಓನ್ಲಿ 4. ಅರ್ಥ ಆಯ್ತಾ? ಆ್ಯಕ್ಚುಲಿ 5 ಅಂದರೆ ಯಾವ್ಯಾವು? IBRD, IDA, IFC, MIGA ಮತ್ತು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಅಂತ ಬರುತ್ತೆ. ಓಕೆನಾ? ಸೊ ಬಟ್ ಇಂಡಿಯಾ ಇರೋದು ಓನ್ಲಿ IBRD ಒಳಗೆ, IDA ಒಳಗೆ ಮತ್ತು IFC ಒಳಗೆ. ನೆಕ್ಸ್ಟ್ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಮಿಗಾದಲ್ಲಿ, ಅಂದರೆ ಓನ್ಲಿ 4. ಇದು ಕರೆಕ್ಟ್ ಐತಿ, ಇದು ತಪ್ಪೈತಿ. ಆಮೇಲೆ ಇದು ಕರೆಕ್ಟ್ ಐತಿ. ಇಲ್ಲಿ ಬಿ ಮಾತ್ರ ತಪ್ಪೈತಿ. ಸೊ ಅದಕ್ಕೆ ಹೇಳಿಕೆ ಬಿ ಮಾತ್ರ ತಪ್ಪಾಗಿದೆ. ಇದು ಮಾತ್ರ ತಪ್ಪಾಗಿದೆ. ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಥಮ ಬ್ರಿಕ್ಸ್ ಸಮಾವೇಶ 2009 ರಷ್ಯಾದಲ್ಲಿ ನಡೆಯಿತು. ಕರೆಕ್ಟು. 2010 ದಕ್ಷಿಣ ಆಫ್ರಿಕಾ ಈ ಗುಂಪಿಗೆ ಸೇರಿತು. ಕರೆಕ್ಟು. ಓಕೆನಾ? ಆಮೇಲೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಪ್ರಥಮ ಸಭೆ 2006 ನಡೆಯಿತು. ಇದು ಕೂಡ ಕರೆಕ್ಟು. ನೆಕ್ಸ್ಟ್ 2014 ಬ್ರಿಕ್ಸ್ ದೇಶಗಳು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ರೂಪಿಸಿದವು ಅಂತ ಇದೆ. ಇದು ಶಾಂಘೈನಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಶಾಂಘೈನಲ್ಲಿದೆ, ಬಟ್ ಇದನ್ನು ಲಾಂಚ್ ಮಾಡಿದ್ದು ಓಕೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವಾಸ್ ಕ್ರಿಯೇಟೆಡ್. ಸ್ವಲ್ಪ ಇಲ್ಲಿ ಕ್ವೈಟ್ ಚೇಂಜಸ್ ಆಗ್ತದೆ. ಯಾಕಂದರೆ 2014 ಸ್ಟಾರ್ಟ್ ಮಾಡ್ಯಾವು, ಅಂದರೆ ಕ್ರಿಯೇಟ್ ಮಾಡಿದ್ದಾವೆ. ಬಟ್ 2015 ಲಾಂಚ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ ಅದು. ಓಕೆನಾ? ಸೊ ಬಟ್ ಇಲ್ಲಿ ಆ್ಯಸ್ ಪರ್ ದ ಅಂದರೆ ಓಕೆ ಎಲ್ಲ ಹೇಳಿಕೆಗಳು ಸರಿ ಆಗ್ತವೆ ಇಲ್ಲಿ. ಓಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ, ಈ ಒಂದು 54ನೇ ವಾರ್ಷಿಕ ಸಭೆ ದಾವೋಸ್ನಲ್ಲಿ ನಡೆಯಿತು. ಇದರ ಧ್ಯೇಯವಾಕ್ಯ ಏನಾಗಿತ್ತು? ಇದರ ಧ್ಯೇಯವಾಕ್ಯ ಏನು? ಬಿಲ್ಡಿಂಗ್ ಟ್ರಸ್ಟ್ ಅಂತ ಇತ್ತು, ಅಂದರೆ ಸುಸ್ಥಿರ ಅಭಿವೃದ್ಧಿ. ಓಕೆ, ಸುಸ್ಥಿರ ಅಭಿವೃದ್ಧಿ. ಗೊತ್ತಾಯ್ತಾ? ಸಾರಿ ರೀಬಿಲ್ಡಿಂಗ್ ಟ್ರಸ್ಟ್. ಎಸ್ ಸುಸ್ಥಿರ ಅಭಿವೃದ್ಧಿ ಅಲ್ಲ. ಆಪ್ಷನ್ 2 ಕರೆಕ್ಟ್. ವಿಶ್ವಾಸಾರ್ಹತೆಯನ್ನು ಪುನರ್ ಸ್ಥಾಪಿಸುವುದು. ಆಪ್ಷನ್ 2 ಕರೆಕ್ಟ್. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಅದು ಬಿಲ್ಡಿಂಗ್ ಟ್ರಸ್ಟ್ ಅಂತ ಅಂತು, ನಾನು ಅದನ್ನು ಓಕೆ ಟ್ರಾನ್ಸ್ಲೇಟ್ ಮಿಸ್ಟೇಕ್ ಆಯ್ತದು. ಇದು ಕರೆಕ್ಟ್. ಆಪ್ಷನ್ 2 ಇಸ್ ಅ ರೈಟ್. ದಕ್ಷಿಣ ಆಫ್ರಿಕಾ ಇಸ್ರಾಯೇಲಿನ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಯಾವ ನಿಯಮದ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿತು? ಯಾವ ನಿಯಮಪ್ಪ? ಇಲ್ಲಿ
1948 ಗೆನೋಸೈಡ್ ಕನ್ವೆನ್ಷನ್ ಅಂತ ಬರುತ್ತೆ, ಗೆನೋಸೈಡ್. ಓಕೆ, ಸೊ ನರಹತ್ಯೆ ಸಮಾವೇಶದ ಆರ್ಟಿಕಲ್ 2 ಅಡಿ ಆಪ್ಷನ್ 1 ಕರೆಕ್ಟ್. ಗೋಲ್ಡ್ಸ್ಮಿತ್ ಲೈನ್, ಗೋಲ್ಡ್ಸ್ಮಿತ್ ಲೈನ್ ಇದು ಇರೋದು ಎಲ್ಲಿ ಬರ್ತಿತ್ತಪ್ಪ? ಇನ್ ಬಿಟ್ವೀನ್ ಇರಾನ್ ಆ್ಯಂಡ್ ಪಾಕಿಸ್ತಾನ್. ಇರಾನ್ ಆ್ಯಂಡ್ ಪಾಕಿಸ್ತಾನ್, ಇರಾನ್ ಆ್ಯಂಡ್ ಪಾಕಿಸ್ತಾನ. Next, I will skip 95th. Okay. ಇಲ್ಲಿ 96ನೇ ನೋಡಿ, ಭಾರತದ G20 ಅಧ್ಯಕ್ಷತೆಯ ಅಡಿಯಲ್ಲಿ ಜಾಗತಿಕ ಜೈವಿಕ ಇಂಧನ ಮೈತ್ರಿಕೂಟವನ್ನು ಅಭಿವೃದ್ಧಿಪಡಿಸುವ ಕಾರ್ಯದಲ್ಲಿ ಭಾರತದೊಂದಿಗೆ ಕೈ ಜೋಡಿಸಲು ಈ ಕೆಳಕಂಡ ಯಾವ ದೇಶಗಳು ಒಪ್ಪಿಕೊಂಡಿವೆ? US ಆ್ಯಂಡ್ ಬ್ರಾಜಿಲ್. ಬಿ ಮತ್ತು ಸಿ ಮಾತ್ರ. ಬಿ ಮತ್ತು ಸಿ ಮಾತ್ರ. ಪ್ರಾಜೆಕ್ಟ್ ಪ್ರಯಾಸ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಪ್ರಾಜೆಕ್ಟ್ ಪ್ರಯಾಸ್ ಆ್ಯಕ್ಚುಲಿ ಇದನ್ನು ಮೈಗ್ರೇಷನ್ ಆ್ಯಂಡ್ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಲಾಂಚ್ ಮಾಡ್ತದೆ, ಕರೆಕ್ಟ್ ಇದೆ. ಈ ಯೋಜನೆಯ ಉದ್ದೇಶ ಏನಂದ್ರೆ ಸುರಕ್ಷಿತವಾದ, ನಿರಂತರ ಮತ್ತು ಜವಾಬ್ದಾರಿಯುತ ವಲಸೆ. ಆ್ಯಕ್ಚುಲಿ ವಲಸೆ ಇದು ಎದಕ್ಕೆ ಮಾಡ್ತಾರೆ? ವಲಸೆ ಇದು ಮೇನ್ಲಿ ಫಾರ್ ದ ಯೂತ್ ಆ್ಯಂಡ್ ಸ್ಕಿಲ್ಡ್ ಪ್ರೊಫೆಷ್ನಲ್ಸ್. ಓಕೆ, ಸೊ ಐ ಹೋಪ್ ಇಲ್ಲಿ ಎ ಮತ್ತು ಬಿ ಮಾತ್ರ ಕರೆಕ್ಟ್. ಓಕೆ, ಅಂದರೆ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಇಲ್ಲಿ ಆಪರೇಷನ್ ಅಜಯ್ ಇಸ್ರೇಲ್ನಿಂದ ಭಾರತೀಯ ನಾಗರಿಕರ ಒಂದು ರಕ್ಷಣೆ ಅಂತ ಇದೆ. ಸೊ ಇದು ಕರೆಕ್ಟ್ ಇದೆ, ಹೌದಾ? ನೆಕ್ಸ್ಟ್, ಆಪರೇಷನ್ ಕಾವೇರಿ ಇದು ಸಿರಿಯಾದಿಂದ ಅಲ್ಲ, ಸುಡಾನ್ನಿಂದ. ಇದು ಸುಡಾನ್ನಿಂದ ಬರ್ತದೆ, ಇದು ಕರೆಕ್ಟು, ಇದು ರಾಂಗ್. ಆಪರೇಷನ್ ಗಂಗಾ ಉಕ್ರೇನಿಂದ ಭಾರತೀಯ ನಾಗರಿಕರ ರಕ್ಷಣೆ, ಅದು ಗಂಗಾ ಕರೆಕ್ಟು. ಓಕೆನಾ? ಸೊ ನೆಕ್ಸ್ಟ್, ದೇವಿಶಕ್ತಿ ಗಂಗಾ ಕರೆಕ್ಟ್ ಆಯಿತು. ದೇವಿಶಕ್ತಿಯನ್ನು ಅಫ್ಘಾನಿಸ್ತಾನದಿಂದ ಭಾರತೀಯ ನಾಗರಿಕರ ರಕ್ಷಣೆ, ಸೊ ಇದು ಕರೆಕ್ಟ್. 1 2 3 ಅಂದರೆ 3 ಜೋಡಿಗಳು ಕರೆಕ್ಟ್. 2024ರಲ್ಲಿ ನ್ಯಾಟೋ ಸಂಘಟನೆಯನ್ನು ಸೇರಿದ ದೇಶ? ಆನ್ 7th March 2024 ಸ್ವೀಡನ್ ಇದು ಜಾಯಿನ್ ಆಗ್ತದೆ. ಲಾಸ್ಟ್, 2023ರಲ್ಲಿ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗಳಿಸಿದ ರಾಜ್ಯ ತಂಡ ಯಾವುದು? ಮಹಾರಾಷ್ಟ್ರ. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ಒಂದು ನಿನ್ನೆ ನಡೆದಂಥ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಓಕೆ, ಸೊ ಈ ಒಂದು KA ಮೂಲಕ ನಡೆದಿತ್ತು. ಸೊ ಇವು ಒಂದು ಸಂಭಾವ್ಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಗಳಾಗಿದ್ವು. ಬೈ ಮಿಸ್ಟೇಕಾಗಿ ಎಲ್ಲಾದರೂ 1 ರಿಂದ 2 ಎಲ್ಲಾದರೂ ಮಿಸ್ಟೇಕಾಗಿ ಮಿಸ್ ಆಗಿರ್ಬೋದು ಅಥವಾ ಮಿಸ್ಟೇಕ್ ಆಗಿರ್ಬೋದು. ದಯವಿಟ್ಟು ಅದಕ್ಕೆ ಎಕ್ಸ್ಕ್ಯೂಸ್ ಕೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳದ್ದು ಒಂದು ಆನ್ಸರ್ಸ್ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.